ಹಾಯ್ ಫ್ರೆಂಡ್ಸ್, ಇದು ಟ್ಯೂಸ್ಡೇಯ ಈವ್ನಿಂಗ್ ವ್ಲಾಗ್. ಮನೇಲಿ ಕೂತು ಬೇಜಾರಾಗ್ತಿತ್ತು. ಹಾಗೆ ಟೀ ಕುಡಿದ್ಬಿಟ್ಟು ನನ್ನ ಮಗಳನ್ನ ಟ್ಯೂಷನಿಗೆ ಕಳಿಸಿ ಹೀಗೆ ವಾಕ್ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇಲ್ಲಿ ಹಳ್ಳಿ ವಾತಾವರಣ ನನಗಂತೂ ತುಂಬ ಇಷ್ಟ. ನನಗೆ ಹಳ್ಳೀಲಿರೋದೇ ಸಿಕ್ಕಾಬಟ್ಟೆ ಇಷ್ಟ. ಹಾಗೆ ಮಗುನು ಮನೇಲಿದ್ದು ಬೇಜಾರಾಗ್ತಿತ್ತಲ್ವ, ಕರ್ಕೊಂಡು ಹಸ್ಬೆಂಡ್ ಬಂದಮೇಲೆ ಬಂದ್ವಿ. ಎಷ್ಟು ಚೆನ್ನಾಗಿತ್ತಂದರೆ ಆ ವಾತಾವರಣ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ನನ್ನ ಮಗಳಿಗಂತೂ ಸಿಕ್ಕಾಬಟ್ಟೆ ಖುಷಿ. ಆ ರೋಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಅಲ್ಲಿ ಕೆರೆ ಎಲ್ಲ ಇದೆಯಲ್ಲ, ಅದು ಮಳೆ ಜಾಸ್ತಿ ಆದಾಗ ತುಂಬುತ್ತೆ. ಅದನ್ನ ನೋಡೋಕ್ಕೆ ಇನ್ನೂ ಖುಷಿಯಾಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ನಮಗೆ ಏರ್ಪೋರ್ಟ್ ನಿಯರ್ ಇರೋದ್ರಿಂದ ಅಲ್ಲೇ ಫ್ಲೈಟ್ಸ್ ಎಲ್ಲ ತುಂಬ ಕೆಳಗೆ ಹೋಗ್ತಾ ಇರುತ್ತೆ. ಅದನ್ನು ನೋಡಿ ನನ್ನ ಮಗಳೂ ಎಂಜಾಯ್ ಮಾಡಿದ್ಲು. ಅದನ್ನೆಲ್ಲ ಮಾಡಿಕೊಂಡು ಸೀದಾ ಬಂದ್ವಿ. ಅಲ್ಲಿ ಬರ್ತಾ ಹೊಲದಲ್ಲಿ ಒಬ್ಬರು ಆಂಟಿ ಕೊತ್ತಂಬರಿ ಸೊಪ್ಪನ್ನ ಕೀಳ್ತಾಯಿದ್ರು. ಅವರು ನಮ್ಮನ್ನು ಮಾತಾಡಿಸಿ ಏನು ವಾಕ್ ಹೋಗ್ತಾ ಇದ್ದೀರಾ ಅಂದರು. ಹ್ಞೂ ಆಂಟಿ ಅಂತ. ಹ್ಞೂ ತುಂಬ ಚೆನ್ನಾಗಿರುತ್ತೆ, ಹೋಗಿ ಬನ್ನಿ ಅಂದರು. ಹಾಗೆ ಅಲ್ಲೆಲ್ಲ ಬಂದ್ವಿ. ಅವರು ನಮಗೆ ಸ್ವಲ್ಪ ಅವ್ರು ಕಿತ್ತಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಕೊಟ್ಟರು. ಎಷ್ಟು ಖುಷಿ ಆಯ್ತಂದರೆ ಅವ್ರು ಸೊಪ್ಪು ಕೊಟ್ಟರು ಅನ್ನೋ ಖುಷಿಗಿಂತನೂ ಈಗಿನ ಈ ಕಾಲದಲ್ಲಿ ನಮ್ಮನ್ನು ಎಷ್ಟು ಚೆನ್ನಾಗಿ, ಅದು ಹಳ್ಳಿಲಿ ಮಾತ್ರ ಆ ಥರ ಸಿಗೋದು ಅನಿಸುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸಿ ನಮ್ಮವ್ರ ಥರನೇ ಟ್ರೀಟ್ ಮಾಡಿದ್ರು. ಹಾಗೆ ಇಲ್ಲಿ ಬಾಮ ಬೀನ್ಸ್ ಇದೆ, ನೀನು ಬಸ್ಸಾಂಬಾರು ಏನಾದ್ರು ಮಾಡ್ಕೊಳ್ಳುವಂತೆ, ಕಿತ್ಕೊಂಡು ಹೋಗು ಅಂತ ಕರೆದ್ರು. ನಾನು ಅವ್ರ ಜೊತೆ ಹೋಗಿ ಸ್ವಲ್ಪ ಬೀನ್ಸ್ನ ಕಿತ್ಕೊಂಡೆ. ಅವರು ಕಿತ್ಕೊಟ್ರು ನನಗೆ. ಆಂಟಿ ಥ್ಯಾಂಕ್ಸ್ ಆಂಟಿ, ಯಾರು ಈ ಥರ ಕೊಡಲ್ಲ, ನೀವು ಕೊಡ್ತಾ ಇದ್ದೀರಾ ಅಂದರೆ. ಬಾಮ ಸತ್ತಾಗೇನು ಯಾರು ಹೊತ್ಕೊಂಡೋಗಲ್ಲ, ಇದ್ದಾಗ ಎಲ್ಲ ಖುಷಿಯಾಗಿರಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ಆ ಮಾತು ನನಗೆ ಎಷ್ಟು ಅನ್ನಿಸ್ತಂದರೆ, ನನಗೂ ಅಷ್ಟೇ, ನಮ್ಮ ಹತ್ರ ಇದೆಯೋ ಇಲ್ವೋ ಇನ್ನೊಬ್ಬರಿಗೆ ದಾನ ಮಾಡೋದ್ರಲ್ಲಿ ನನಗೂ ಸ್ವಲ್ಪ ತುಂಬ ಖುಷಿ. ಹೆಂಗಾಯ್ತಂದರೆ ನಮ್ಮವರೇ ನಮಗೆ ಈಗಿನ ಕಾಲದಲ್ಲಿ ಬರಲ್ಲ ಅಂಥದ್ರಲ್ಲಿ ಏನೂ ಸಂಬಂಧಗಳೇ ಇಲ್ಲದೆ ಇರೋ ಇವರು ನಮಗೆ ತೋರಿಸಿದಂಥ ಪ್ರೀತಿ. ಇಲ್ಲೇ ಇರ್ತೀವಮ್ಮ, ಡೈಲಿ ನೀನು ಮಾತಾಡಿಸು, ನಾನು ನಿನ್ನ ಮಾತಾಡಿಸ್ತೀನಿ, ಬಾ ಅಮ್ಮ ಅಂತ ಕರೆದ್ರು. ನಂಗೆ ಖುಷಿ ಆಯಿತು. ಅಲ್ಲಿಂದ ಮನೆಗೆ ಬಂದ್ವಿ. ನೋಡಿ, ಅವರು ಇಷ್ಟು ಅಲ್ಲಿ ನಲ್ಲಿಕಾಯಿ ಇತ್ತು, ಅದನ್ನು ಕಿತ್ಕೊಂಡು ಹೋಗು ಅಂದರು. ನಲ್ಲಿಕಾಯಿ, ಬೀನ್ಸು, ಕೊತ್ತಂಬರಿ ಸೊಪ್ಪೆಲ್ಲ ಕೊಟ್ಟರು. ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಬರುವಾಗ ಏನನ್ನೂ ತರಲಿಲ್ಲ, ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಹೋಗಿ ಬರುವ ನಡುವೆ ದ್ವೇಷ ಯಾಕೆ? ಸಾಧ್ಯವಾದರೆ ಎಲ್ಲರನ್ನೂ ಪ್ರೀತಿಸೋಣ. ದ್ವೇಷಕ್ಕೂ ಪ್ರೀತಿಯ ಕೊಟ್ಟು ಸ್ನೇಹದಿಂದ ಬದುಕೋಣ.